ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ದ್ವಿತೀಯ BCom ಮತ್ತು BA ಅವರಿಗೆ ಇರುವಂತಹ ಒಂದು ಇಂಪಾರ್ಟೆಂಟ್ ಆದ ಚಾಪ್ಟರ್ FCA ಅಲ್ಲಿ ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ನಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಆದ ಚಾಪ್ಟರ್ನ ಬಗ್ಗೆ ಇವತ್ತು ಕ್ಲಾಸ್ ತಗೊಳ್ತಾ ಇದ್ದೇನೆ. ಆ ಚಾಪ್ಟರ್ ಯಾವುದಪ್ಪ ಅಂತಂದ್ರೆ ಆಪರೇಟಿಂಗ್ ಸಿಸ್ಟಮ್ ಎನ್ನುವಂತಹ ಈ ಒಂದು ಪ್ರಶ್ನೆ ಅನೇಕ ಬಾರಿ ಎಕ್ಸಾಮ್ಗೆ ಬಂದಿರೋದ್ರಿಂದ ಈ ಒಂದು ವಿಷಯದ ಬಗ್ಗೆ ನಾನು ಕ್ಲಾಸ್ನ ಇವತ್ತು ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ಈಗ ನಾನು ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಹೇಳೋದಾದ್ರೆ, ಈ ಆಪರೇಟಿಂಗ್ ಸಿಸ್ಟಮ್ ಎನ್ನುವಂಥ ಈ ಚಾಪ್ಟರ್ನ ನಾನು ಬುಕ್ಕಲ್ಲಿ ಏನಿದೆ ಅದನ್ನೇ ಇಲ್ಲಿ ಬೇರೆ ಒಂದು ಕ್ಲಾಸ್ ತರ ಮಾಡಿಕೊಂಡು ಪ್ರಿಂಟ್ ತೆಗೆದಿಟ್ಕೊಂಡಿದ್ದೀನಿ. ಹಾಗೇನೆ ಈ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ ಇದು ನಮಗೆ ನೋಡುವಾಗ ಅಥವಾ ಓದುವಾಗ ಸ್ವಲ್ಪ ಡಿಫಿಕಲ್ಟ್ ತರ ಅಂತ ಅನ್ಸ್ಬೋದು, ಕಷ್ಟ ಅನ್ಸ್ಬೋದು, ಅಥವಾ ಅರ್ಥ ಆಗದೇ ಇರುವ ಹಾಗೆ ಇರ್ಬೋದು. ಆದ ಕಾರಣಕ್ಕೆ ನಾನು ಸ್ವಲ್ಪ ಅರ್ಥ ಆಗುವ ರೀತಿಯಲ್ಲಿ ಅದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅಂದ್ರೆ ಒಂದು ಪ್ರಿಂಟ್ ತೆಗೆದಿಟ್ಕೊಂಡಿದ್ದೇನೆ ಆ ಕ್ಲಾಸ್ ಅನ್ನ ರೆಡಿ ಮಾಡಿಕೊಂಡು. ಹಾಗಾಗಿ ಇದು ಬುಕ್ಕಲ್ಲಿರುವಂತಹದ್ದೇ ಒಂದು ಅದರ ಎಕ್ಸ್ಪ್ಲನೇಷನ್ ಆಗಿರ್ತದೆ. ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಈಸಿಯಾಗಿ ಇದೊಂದು ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಇನ್ನು ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಏನು ಅಂತ ನೋಡೋಣ. ಆಪರೇಟಿಂಗ್ ಸಿಸ್ಟಮ್ ಸಂಕ್ಷಿಪ್ತವಾಗಿ OS, ಕಂಪ್ಯೂಟರ್ನ ಅತ್ಯಂತ ಮುಖ್ಯವಾದ ಸಿಸ್ಟಮ್ ಸಾಫ್ಟ್ವೇರ್ ಆಗಿರುತ್ತೆ. ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಅಂತಂದ್ರೆ OS ಅಂತಾನು ಕರೀತಾರೆ. ಇದು ಕಂಪ್ಯೂಟರ್ನ ಒಂದು ಮುಖ್ಯವಾದ ಸಿಸ್ಟಮ್ ಸಾಫ್ಟ್ವೇರ್ ಆಗಿರುತ್ತೆ. ಸರಳವಾಗಿ ಹೇಳುವುದಾದ್ರೆ ಯೂಸರ್ ಮತ್ತೆ ಕಂಪ್ಯೂಟರ್ ಹಾರ್ಡ್ವೇರ್ ನಡುವಿನ ಸಂಪರ್ಕವನ್ನ ಕಲ್ಪಿಸುವ ಸಾಫ್ಟ್ವೇರ್ ಅನ್ನ ಆಪರೇಟಿಂಗ್ ಸಿಸ್ಟಮ್ ಎಂದು ಕರೆಯುತ್ತೇವೆ. ಅಂದ್ರೆ ಯೂಸರ್ ನಾವೇನು ವರ್ಕ್ ತಗೊಳ್ತಾ ಇದ್ದೇವೆ, ಯೂಸ್ ಮಾಡ್ತಿದ್ದೇವೆ ನಾವು, ಮತ್ತೆ ಕಂಪ್ಯೂಟರ್ ನಡುವಿನ ಕಂಪ್ಯೂಟರ್ ಹಾರ್ಡ್ವೇರ್ ಏನಿದೆ ಅದರ ನಡುವೆ ಒಂದು ಸಂಪರ್ಕ, ನಾವೇನ್ ಹೇಳ್ತಿದೀವಿ ಅದನ್ನ ಕಂಪ್ಯೂಟರ್ ಮಾಡಿ ತೋರಿಸ್ಬೇಕಾದ್ರೆ ಮಧ್ಯೆ ಒಂದು ಸಂಪರ್ಕ ಏನಿರ್ಬೇಕಲ್ವಾ, ಆ ಸಂಪರ್ಕವನ್ನ ಕಲ್ಪಿಸುವ ಸಾಫ್ಟ್ವೇರ್ ಅನ್ನ ಆಪರೇಟಿಂಗ್ ಸಿಸ್ಟಮ್ ಎಂದು ಕರಿತೀವಿ. ಅಂದ್ರೆ ನಾವು ಒಂದು ಕೆಲಸವನ್ನ ಕಂಪ್ಯೂಟರ್ಗೆ ಹೇಳಿದಾಗ ಆ ಕೆಲಸವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಹಾರ್ಡ್ವೇರ್ಗೆ ಸೂಚನೆ ನೀಡುವುದು ಆಪರೇಟಿಂಗ್ ಸಿಸ್ಟಮ್ನ ಪ್ರಮುಖ ಕೆಲಸ ಆಗಿರುತ್ತೆ. ಅಂದ್ರೆ ನಾವೇನಾದ್ರೂ ಹೇಳಿದಾಗ ಅಥವಾ ನಾವೇನಾದ್ರೂ ಆಪ್ಷನ್ ಕೊಡ್ತೀವಲ್ವಾ ಟೈಪ್ ಮಾಡಿದಾಗ ಅದನ್ನ ಅರ್ಥ ಮಾಡಿಕೊಂಡು ಹಾರ್ಡ್ವೇರ್ಗೆ ಈ ಕೆಲಸ ಬೇಕು, ಈ ತರ ಮಾಡಿ ಕೊಡ್ಬೇಕು ಎನ್ನುವುದನ್ನ ಒಂದು ಹೇಳುವ ರೀತಿ ಸೂಚನೆ ಕೊಡ್ತಾರಲ್ವಾ, ಆ ಕೆಲಸ ಮಾಡುವುದೇ ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ. ಈಗ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಸುತ್ತೆ. ಇನ್ನು ಇದಕ್ಕೊಂದು ಉದಾಹರಣೆ ಮೂಲಕನೂ ಹೇಳೋದಾದ್ರೆ, ನಾವು ಈಗ ಕೀಬೋರ್ಡ್ ಅಲ್ಲಿ ಏನಾದ್ರೂ ಒಂದು ಟೈಪ್ ಮಾಡ್ತೇವೆ, ಯಾವುದೋ ಒಂದು ವರ್ಡ್, ಈಗಾಗಲೇ ಒಂದು ಇಲ್ಲಿ ಹಾಕಿದ್ದೀನಿ, ನೋ ಅಂತ ಏನೋ ಒಂದು ಟೈಪ್ ಮಾಡ್ತೀವಿ ಕೀಬೋರ್ಡ್ ಅಲ್ಲಿ. ಆ ನೋ ಎನ್ನುವಂತಹ ನಾವು ಕೀಬೋರ್ಡ್ ಅಲ್ಲಿ ಟೈಪ್ ಮಾಡ್ತೇವೆ. ಆದ್ರೆ ಕೀಬೋರ್ಡ್ ಅಲ್ಲಿ ಟೈಪ್ ಮಾಡಿದ ಆ ಒಂದು ವರ್ಡ್ ಏನಿದೆ ನಮ್ಗೆ ಡಿಸ್ಪ್ಲೇ ಆಗಿ ಸಿಸ್ಟಮ್ ಅಲ್ಲಿ ಕಾಣ್ತದೆ ಅಥವಾ ಸ್ಕ್ರೀನ್ ಅಲ್ಲಿ ಕಾಣ್ತದಲ್ವಾ. ಆಗ ಅಲ್ಲಿಂದ ಆ ಸ್ಕ್ರೀನಿಗೆ ಮತ್ತೆ ಈ ಒಂದು ಕೀಬೋರ್ಡ್ ಏನಿದೆ ಅಲ್ಲಿಗೆ ಒಂದು ಕನೆಕ್ಷನ್ ಆಗಿರುತ್ತಲ್ಲ, ಒಂದು ಸಂಪರ್ಕ ಆಗಿರುತ್ತಲ್ವಾ, ಅದಕ್ಕೆ ಒಂದು ಸಹಾಯ ಮಾಡುವಂತಹದ್ದೇ ಈ ಆಪರೇಟಿಂಗ್ ಸಿಸ್ಟಮ್. ನಮ್ದು ಕೀಬೋರ್ಡ್ ಅಲ್ಲಿ ಒಂದು ಅಕ್ಷರವನ್ನ ನಾವು ಟೈಪ್ ಮಾಡ್ತೇವೆ, ಕೀಬೋರ್ಡ್ ನಿಂದ ಬಂದ ಇನ್ಪುಟ್ ಅನ್ನ ಕಂಪ್ಯೂಟರ್ ಅರ್ಥ ಮಾಡಿಕೊಂಡು ಸ್ಕ್ರೀನ್ ಮೇಲೆ ಆ ಅಕ್ಷರವನ್ನ ತೋರಿಸಲು ಈ ಆಪರೇಟಿಂಗ್ ಸಿಸ್ಟಮ್ ಸಹಾಯ ಮಾಡ್ತದೆ. ಈಗ ನಿಮ್ಗೆ ಇದು ಸರಿಯಾಗಿ ಅರ್ಥ ಆಗುತ್ತೆ. ಇನ್ನು ಆದ್ದರಿಂದ ಆಪರೇಟಿಂಗ್ ಸಿಸ್ಟಮ್ ಇಲ್ಲದೆ ಸಾಮಾನ್ಯವಾಗಿ ಕಂಪ್ಯೂಟರ್ನ ಬಳಸೋದು ತುಂಬಾ ಕಷ್ಟ ಇರುವುದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಇನ್ನು ಆಪರೇಟಿಂಗ್ ಸಿಸ್ಟಮ್ಗೆ ಉದಾಹರಣೆಗಳನ್ನ ಹೇಳುವುದಾದ್ರೆ, ನಾವು ಪ್ರತಿದಿನ ಬಳಸುವ ಕೆಲವು ಆಪರೇಟಿಂಗ್ ಸಿಸ್ಟಮ್ ಯಾವುದಪ್ಪ ಅಂತಂದ್ರೆ ಮೈಕ್ರೋಸಾಫ್ಟ್ ವಿಂಡೋಸ್, ಲಿನಕ್ಸ್, ಮತ್ತೆ ಮ್ಯಾಕ್ OS, ಮತ್ತೆ ಆಂಡ್ರಾಯ್ಡ್, iOS. ಇವು ಇಷ್ಟು ಕೂಡ ಉದಾಹರಣೆಗಳಾಗಿರ್ತವೆ ಒಂದು ಆಪರೇಟಿಂಗ್ ಸಿಸ್ಟಮ್ಗೆ. ನಾವು ಬಳಸುವ ಮೊಬೈಲ್ಗಳೇನಿದೆ ಅದರಲ್ಲಿ ಬಳಸುವಂತ ಆಪರೇಟಿಂಗ್ ಸಿಸ್ಟಮ್ಗಳು ಯಾವುದಪ್ಪ ಅಂತಂದ್ರೆ iOS ಮತ್ತೆ ಆಂಡ್ರಾಯ್ಡ್. ಗೊತ್ತಿರುತ್ತಲ್ಲ, ನಮ್ದು ಮೊಬೈಲ್ ಅಲ್ಲೇ ಕೇಳ್ತಾರಲ್ಲ ಆಂಡ್ರಾಯ್ಡ್ ಫೋನ್ ಅಂತ, ಹಾಗೆ ಆ ಆಂಡ್ರಾಯ್ಡ್ ಅನ್ನುವಂಥದ್ದೊಂದು ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ. ಇನ್ನು iOS ಕೂಡ ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ. ಇನ್ನು ಕಂಪ್ಯೂಟರ್ನಲ್ಲಿ ಯೂಸ್ ಮಾಡುವಂಥದ್ದು ಮ್ಯಾಕ್ OS ಮತ್ತೆ ವಿಂಡೋಸ್, ಲಿನಕ್ಸ್ ಅವೆಲ್ಲವೂ ಕೂಡ ಕಂಪ್ಯೂಟರ್ಲಿ ಯೂಸ್ ಆಗುವಂತಹ ಒಂದು ಆಪರೇಟಿಂಗ್ ಸಿಸ್ಟಮ್ಗಳು ಆಗಿರುತ್ತೆ. ಸೊ ಇದು ಆಪರೇಟಿಂಗ್ ಸಿಸ್ಟಮ್ಗೆ ಒಂದು ಉದಾಹರಣೆ ಆಗಿರುತ್ತೆ. ಇನ್ನು ನಾವು ಆಪರೇಟಿಂಗ್ ಸಿಸ್ಟಮ್ನ ಕಾರ್ಯಗಳನ್ನು ನೋಡೋಣ. ಮೊದಲಿಗೆ ಆಪರೇಟಿಂಗ್ ಸಿಸ್ಟಮ್ ಹಲವಾರು ಕೆಲಸಗಳನ್ನು ಮಾಡುತ್ತೆ. ಅವುಗಳನ್ನು ಒಂದೊಂದಾಗಿ ನೋಡೋದಾದ್ರೆ ನೀವು ಇದನ್ನ ಈಗ ಪಾಯಿಂಟ್ ವೈಸ್ ಆಗಿ ಬರ್ಕೊಳ್ಳಿ ಸ್ನೇಹಿತರೆ. ಮೊದಲಿಗೆ ಪ್ರೋಸೆಸ್ ಮ್ಯಾನೇಜ್ಮೆಂಟ್, ಮತ್ತೆ ಮೆಮೊರಿ ಮ್ಯಾನೇಜ್ಮೆಂಟ್, ಆಮೇಲೆ ಫೈಲ್ ಮ್ಯಾನೇಜ್ಮೆಂಟ್, ಅದಾದ ನಂತರ ಡಿವೈಸ್ ಮ್ಯಾನೇಜ್ಮೆಂಟ್, ಆಮೇಲೆ ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್, ನಂತರ ಯೂಸರ್ ಇಂಟರ್ಫೇಸ್. ಇದಿಷ್ಟು ಕೂಡ ಏನು ಆಪರೇಟಿಂಗ್ ಸಿಸ್ಟಮ್ನ ಕಾರ್ಯಗಳಾಗಿರುತ್ತೆ. ಸೊ ಮೊದಲಿಗೆ ನಾವು ಮೊದಲ ಒಂದು ಕಾರ್ಯಗಳನ್ನು ಎಕ್ಸ್ಪ್ಲೇನ್ ಮಾಡೋದಾದ್ರೆ ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಬರುತ್ತೆ. ನೀವು ಆಪರೇಟಿಂಗ್ ಸಿಸ್ಟಮ್ ಕಾರ್ಯ ಬರೆಯುವಾಗ ಮೊದಲಿಗೆ ಎಲ್ಲವನ್ನ ಪಾಯಿಂಟ್ ಆಗಿ ಬರ್ಕೊಳ್ಳಿ. ಇಷ್ಟು ಕಾರ್ಯಗಳೇನಿದೆ ಅದನ್ನ ಪಾಯಿಂಟ್ ವೈಸ್ ಆಗಿ ಬರ್ಕೊಳ್ಳಿ, 1 2 3 4 5 6 ಅಂತ. ಆಮೇಲೆ 6 ಪಾಯಿಂಟ್ನ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಮೊದಲಿಗೆ ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಅನ್ನು ನೋಡೋದಾದ್ರೆ, ಕಂಪ್ಯೂಟರ್ ಅಲ್ಲಿ ಒಂದೇ ಸಮಯದಲ್ಲಿ ಹಲವಾರು ಪ್ರೋಗ್ರಾಮ್ ಕೆಲಸ ಮಾಡಬಹುದು.
ಉದಾಹರಣೆಗೆ ನಾವು ಒಂದು ಕಡೆ MS ವರ್ಡ್ನಲ್ಲಿ ಡಾಕ್ಯುಮೆಂಟ್ ಟೈಪ್ ಮಾಡ್ತಿರ್ಬಹುದು, ಇನ್ನೊಂದು ಕಡೆ ಮ್ಯೂಸಿಕ್ ಕೂಡ ಕೇಳ್ತಾ ಇರಬಹುದು. ಈ ಒಂದು ಕೆಲಸ ಮಾಡಲು ಹೆಲ್ಪ್ ಮಾಡುವುದೇ ಈ ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ. ಇದನ್ನ ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಎಂದು ಕರಿತೇವೆ. ಪ್ರೋಸೆಸ್ ಮ್ಯಾನೇಜ್ಮೆಂಟ್ ನಾವು ಒಂದು ಕೆಲಸ ಮಾಡ್ತಾ ಅಲ್ಲ, ತುಂಬಾ ಕೆಲಸವನ್ನ ಮಾಡಬಹುದು. ಅಂದ್ರೆ ಒಂದು ಸಿಸ್ಟಮ್ ಅಲ್ಲಿ MS ವರ್ಡ್ ಅಲ್ಲಿ ಡಾಕ್ಯುಮೆಂಟ್ ಟೈಪ್ ಮಾಡ್ತಾ ಇರುವಾಗಲೇ ಅದೇ ಸಿಸ್ಟಮ್ ಅಲ್ಲಿ ನಾವು ಒಂದು ಕಡೆ ಮ್ಯೂಸಿಕ್ ಅನ್ನು ಕೂಡ ಕೇಳಬಹುದು. ಇಂತಹ ಒಂದು ಪ್ರಕ್ರಿಯೆ ಆಗ್ಬೇಕಾದ್ರಲ್ಲಿ ಹೆಲ್ಪ್ ಆಗುವಂತದ್ದು ಆಪರೇಟಿಂಗ್ ಸಿಸ್ಟಮ್ ಇಂದ. ಇದು ಒಂದು ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಆಗಿರುತ್ತೆ. ಇದು ಒಂದು ಆಪರೇಟಿಂಗ್ ಸಿಸ್ಟಮ್ ನ ಮುಖ್ಯ ಕಾರ್ಯ ಆಗಿರುತ್ತೆ. ಇನ್ನು ಸೆಕೆಂಡ್ ಒನ್ ಮೆಮೊರಿ ಮ್ಯಾನೇಜ್ಮೆಂಟ್. ಕಂಪ್ಯೂಟರ್ ನಲ್ಲಿ ಮೆಮೊರಿ ಬಹಳ ಮುಖ್ಯ. ನಾವು ಒಂದು ಪ್ರೋಗ್ರಾಮ್ ಓಪನ್ ಮಾಡಿದಾಗ ಅದು ಕಂಪ್ಯೂಟರ್ ನ ಮೆಮೊರಿಯನ್ನು ಬಳಸ್ತದೆ. ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ಅದು ಮೆಮೊರಿಯನ್ನು ಯೂಸ್ ಮಾಡುತ್ತೆ ಕಂಪ್ಯೂಟರ್ದು. ಯಾವ ಪ್ರೋಗ್ರಾಮ್ಗೆ ಎಷ್ಟು ಮೆಮೊರಿ ಬೇಕು ಮತ್ತೆ ಯಾವ ಪ್ರೋಗ್ರಾಮ್ಗೆ ಎಷ್ಟು ಮೆಮೊರಿ ನೀಡಬೇಕು ಎನ್ನುವುದನ್ನು ನಿರ್ವಹಿಸುವುದು ಆಪರೇಟಿಂಗ್ ಸಿಸ್ಟಮ್ ನ ಕೆಲಸ ಆಗಿರುತ್ತೆ. ಅಂದ್ರೆ ಮೆಮೊರಿ ಮ್ಯಾನೇಜ್ಮೆಂಟ್ ಅಲ್ಲಿ ನಮ್ಗೆ ಯಾವುದೇ ಒಂದು ಪ್ರೋಗ್ರಾಮ್ ಮಾಡಬೇಕಾದ್ರೆ ಕೂಡ ಅಲ್ಲಿ ಮೆಮೊರಿ ಬೇಕು. ಆ ಮೆಮೊರಿಯನ್ನ ನಮಗೆ ನೀಡುವುದು ಆಪರೇಟಿಂಗ್ ಸಿಸ್ಟಮ್. ಎಷ್ಟು ಬೇಕು ಮೆಮೊರಿ, ಯಾವ ಪ್ರೋಗ್ರಾಮ್ಗೆ ಎಷ್ಟು ಮೆಮೊರಿಯನ್ನು ಕೊಡಬೇಕು ಎನ್ನುವಂಥದ್ದನ್ನೆಲ್ಲ ನಿರ್ವಹಿಸುವಂತಹ ಕೆಲಸವನ್ನ ಮಾಡುವುದು ಯಾರು? ಈ ಮೆಮೊರಿ ಮ್ಯಾನೇಜ್ಮೆಂಟ್ ಅಲ್ಲಿ ಆಗುತ್ತೆ. ಈ ಮೆಮೊರಿ ಮ್ಯಾನೇಜ್ಮೆಂಟ್ ಮಾಡುವುದು ಆಪರೇಟಿಂಗ್ ಸಿಸ್ಟಮ್ ನ ಕೆಲಸ ಆಗಿರುತ್ತೆ. ಇನ್ನು ಮೂರನೇ ಪಾಯಿಂಟ್ ಅನ್ನು ಎಕ್ಸ್ಪ್ಲೇನ್ ಮಾಡೋದಾದ್ರೆ ಫೈಲ್ ಮ್ಯಾನೇಜ್ಮೆಂಟ್. ಕಂಪ್ಯೂಟರ್ ನಲ್ಲಿ ನಾವು ಅನೇಕ ಫೈಲ್ಸ್ ಮತ್ತೆ ಫೋಲ್ಡರ್ಸ್ ಗಳನ್ನ ಇಟ್ಕೊಳ್ತೀವಿ. ನಮ್ಮ ಯಾವುದೇ ಕಂಪ್ಯೂಟರ್ ಆಗಲಿ, ನಮಗೆ ಮೊಬೈಲ್ ಆಗಲಿ, ಅದ್ರ ಎಷ್ಟು ಫೈಲ್ಸ್ ಇರುತ್ತೆ, ಎಷ್ಟು ಫೋಲ್ಡರ್ಸ್ ಇರುತ್ತೆ, ಹಾಗೇನೆ ಈ ಫೈಲ್ಸ್ ಅನ್ನೆಲ್ಲ ಮ್ಯಾನೇಜ್ ಮಾಡುವಂತಹ ಕೆಲಸ ಕೂಡ ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ. ಉದಾಹರಣೆಗೆ ಫೈಲ್ಸ್ ಯಾವ್ದೆಲ್ಲ ಅಂತ ಗೊತ್ತಿರುತ್ತಲ್ವ ನಮಗೆ. ಒಂದು ಫೋಟೋಸು, ಇನ್ನೊಂದು ವಿಡಿಯೋಸು, ಡಾಕ್ಯುಮೆಂಟು, PDF ಫೈಲು, ಮ್ಯೂಸಿಕ್ ಫೈಲ್ಸ್, ಇದೆಲ್ಲ ಏನಿದೆ ಇವೆಲ್ಲವೂ ಕೂಡ ಇದು ಏನಾಗಿರುತ್ತಪ್ಪ ಅಂತಂದ್ರೆ ಫೈಲ್ಸ್ ಅಥವಾ ಫೋಲ್ಡರ್ಸ್ ಗಳಾಗಿರುತ್ತೆ. ನೀವೇನ್ ಗೊತ್ತಾ, ನಾನು ಇದೀಗ ಕನ್ನಡದಲ್ಲಿ ಬರ್ದಿದ್ದೀನಲ್ವಾ, ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ ಅಲ್ವಾ, ಇದು ನಮಗೆ ICHR FCA ಅಲ್ಲಿ ಕನ್ನಡದಲ್ಲಿ ಇರುವುದರಿಂದ ನೀವು ಇದನ್ನೆಲ್ಲ ಕೆಲವೊಂದು ವರ್ಡ್ಗಳು ತೀರಾ ಕನ್ನಡದಲ್ಲಿ ಕೊಟ್ಟಿರೋದು ನಮಗೆ ಬರೀಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ನೀವು ಇದನ್ನೆಲ್ಲ ಇಂಗ್ಲಿಷ್ ಅಲ್ಲಿ ಏನಿದೆ ಅದನ್ನ ಕನ್ನಡದಲ್ಲಿ ಬರ್ಕೊಳ್ಳಿ. ಅಂದ್ರೆ ಫೋಟೋಸು, ವಿಡಿಯೋಸ್ ಅಂತ ಈ ತರ ಬರ್ಕೊಳ್ಳಿ. ಡಾಕ್ಯುಮೆಂಟ್ ಅಂತ ಡಾಕ್ಯುಮೆಂಟ್ ಅಂದ್ರೆ ಇಂಗ್ಲಿಷ್ ವರ್ಡ್ಸ್ ಅನ್ನ ಜಾಸ್ತಿ ಸೇರಿಸಬೇಡಿ ಕನ್ನಡ ಮೀಡಿಯಂ ಅಲ್ಲಿ ತಗೊಂಡವರು. ಸೊ ಈಗ ನಾವು ಫೈಲ್ ಮ್ಯಾನೇಜ್ಮೆಂಟ್ ಉದಾಹರಣೆಗಳನ್ನ ನೋಡ್ತಾ ಇದೀವಲ್ವಾ, ಅದರಲ್ಲಿ ಫೋಟೋಸು, ವಿಡಿಯೋಸು, ಡಾಕ್ಯುಮೆಂಟು, PDF ಫೈಲು, ಮ್ಯೂಸಿಕ್ ಫೈಲ್ಸ್ ಇದೆಲ್ಲವೂ ಇರ್ತದೆ. ಈ ಎಲ್ಲ ಫೈಲ್ಸ್ ಗಳನ್ನ ಕ್ರಿಯೇಟ್ ಮಾಡಿ ಸೇವ್ ಮಾಡೋದು, ಕಾಪಿ ಮಾಡೋದು, ಮೂವ್ ಮಾಡೋದು, ರೀನೇಮ್ ಹಾಕೋದು, ಡಿಲೀಟ್ ಮಾಡೋದು, ಇದೆಲ್ಲ ಕೆಲಸ ಕೂಡ ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ. ಇದು ಕೂಡ ಫೈಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ ಇದನ್ನ. ಇನ್ನು ಈ ಕೆಲಸ ಕೂಡ ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ. ಇನ್ನು ಡಿವೈಸ್ ಮ್ಯಾನೇಜ್ಮೆಂಟ್ ಕೂಡ ಆಪರೇಟಿಂಗ್ ಸಿಸ್ಟಮ್ ನ ಇನ್ನೊಂದು ಕೆಲಸ ಆಗಿರುತ್ತೆ. ಕಂಪ್ಯೂಟರ್ಗೆ ಹಲವಾರು ಹಾರ್ಡ್ವೇರ್ ಡಿವೈಸ್ ಗಳನ್ನ ಸಂಪರ್ಕಿಸಬಹುದು. ಉದಾಹರಣೆಗೆ ಕೀಬೋರ್ಡು, ಮೌಸು, ಪ್ರಿಂಟರು, ಸ್ಕ್ಯಾನರು, ಸ್ಪೀಕರು, ಪೆನ್ ಡ್ರೈವ್, ಹೀಗೆ ಇವೆಲ್ಲವನ್ನ ನಾವು ಕಂಪ್ಯೂಟರ್ಗೆ ಹಾಕ್ತೀವಿ. ಗೊತ್ತಲ್ಲ ನಿಮ್ಗೆ, ಈಗಾಗಲೇ ಕಂಪ್ಯೂಟರ್ಗೆ ಕನೆಕ್ಟ್ ಆಗಿರುತ್ತೆ ಕೀಬೋರ್ಡು, ಮೌಸ್ ಕನೆಕ್ಟ್ ಆಗಿರುತ್ತೆ, ಪ್ರಿಂಟರು ಆಗಿರುತ್ತೆ, ಸ್ಕ್ಯಾನರ್ ಇರುತ್ತೆ, ಕೆಲವೊಬ್ರು ಸ್ಪೀಕರ್ ಇಟ್ಟಿರ್ತಾರೆ, ಕೆಲವರು ಪೆನ್ ಡ್ರೈವ್ ಕನೆಕ್ಟ್ ಮಾಡ್ಕೊಂಡು ಕೆಲಸ ಆಗ್ತಾ ಇರುತ್ತೆ. ಇವೆಲ್ಲವನ್ನ ಕೂಡ ತುಂಬಾ ಡಿವೈಸ್ ಗಳನ್ನ ನಾವು ಸಂಪರ್ಕ ಮಾಡ್ತೀವಲ್ವಾ. ಈ ಡಿವೈಸ್ ಮತ್ತೆ ಕಂಪ್ಯೂಟರ್ ನಡುವೆ ಸರಿಯಾದ ಕಮ್ಯುನಿಕೇಶನ್ ಒಂದು ಮಾಡ್ಬೇಕಲ್ಲ. ನಮಗೆ ಕಂಪ್ಯೂಟರ್ಗೆ ಒಂದು ಕೀಬೋರ್ಡ್ ಕನೆಕ್ಟ್ ಆಗಿರುತ್ತೆ ಅಥವಾ ಒಂದು ಏನು ಪೆನ್ ಡ್ರೈವ್ ಕನೆಕ್ಟ್ ಆಗಿರುತ್ತೆ. ಈ ಕಂಪ್ಯೂಟರ್ಗೂ ಮತ್ತೆ ಪೆನ್ ಡ್ರೈವ್ ಒಂದು ಕನೆಕ್ಷನ್ ತಿರ್ಸ್ಬೇಕಲ್ವಾ, ಅಲ್ಲಿ ಸಂಪರ್ಕ ಇರಬೇಕಲ್ವಾ. ಆ ಸಂಪರ್ಕವನ್ನ ನಿರ್ವಹಿಸುವಂತ ಕೆಲಸವನ್ನ ಮಾಡುವುದೇ ಈ ಆಪರೇಟಿಂಗ್ ಸಿಸ್ಟಮ್. ಅಥವಾ ಈ ಡಿವೈಸ್ ಮ್ಯಾನೇಜ್ಮೆಂಟ್ ಆಗಿ ಒಂದು ಕೆಲಸ ಏನ್ ನಡೀತದಲ್ವಾ ಡಿವೈಸ್ಗೆ, ಅಂದ್ರೆ ಕಂಪ್ಯೂಟರ್ಗೆ ಮೌಸ್ ಕನೆಕ್ಟ್ ಅಥವಾ ಕಂಪ್ಯೂಟರ್ ಸ್ಪೀಕರ್ ಏನ್ ಕನೆಕ್ಷನ್ ಇರುತ್ತಲ್ಲ, ಇದೆಲ್ಲವನ್ನ ಮಾಡುವಂತ ಕೆಲಸ ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ. ಇದನ್ನ ಡಿವೈಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇನ್ನು ಐದನೇದು ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್. ಕಂಪ್ಯೂಟರ್ ನಲ್ಲಿ ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಇರುತ್ತೆ, ಫೈಲ್ ಇರುತ್ತೆ, ಇವುಗಳನ್ನೆಲ್ಲವನ್ನ ನಾವು ಸುರಕ್ಷಿತವಾಗಿ ಇಡಬೇಕಾಗಿರುವುದು ನಮಗೆ ತುಂಬಾ ಮುಖ್ಯ ಆಗಿರುತ್ತೆ. ಅಂದ್ರೆ ಸೆಕ್ಯೂರಿಟಿ ನಮಗೆ ಎಷ್ಟು ಮುಖ್ಯ. ನಾವು ಒಂದು ಫೋನ್ ಆಗ್ಲಿ ಕೂಡ ಇಲ್ಲಿ ಎಷ್ಟು ಸೆಕ್ಯೂರ್ ಆಗಿ ಇಡಬೇಕು ಫೋನ್ ನ, ಯಾರ್ಯಾರು ಬಂದು ನೋಡ್ತಾರೆ, ಅದೆಲ್ಲವೂ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಡಾಕ್ಯುಮೆಂಟ್ ಅನ್ನುವಂತಹದ್ದು, ಅದನ್ನೆಲ್ಲ ಸೇವ್ ಮಾಡಿ ಇಡಬೇಕಲ್ವಾ. ಹಾಗೇನೆ ಕಂಪ್ಯೂಟರ್ ಅಥವಾ ಮೊಬೈಲ್ ಅಲ್ಲಿ ಕೂಡ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ. ಸಿಸ್ಟಮ್ ಎಲ್ಲದರಲ್ಲಿ ಕೂಡ ಒಂದು OS ಅನ್ನುವಂಥದ್ದು ಇರುತ್ತೆ. ಈ ಎಲ್ಲವನ್ನ ಇನ್ಫಾರ್ಮೇಶನ್ ಏನಿರುತ್ತೆ, ಫೈಲ್ಸ್ ಇರುತ್ತೆ, ಇದನ್ನೆಲ್ಲವನ್ನ ಸೆಕ್ಯೂರ್ ಆಗಿ ಇಡಬೇಕಾಗಿರೋದು ಸೆಕ್ಯೂರ್ ಮ್ಯಾನೇಜ್ಮೆಂಟ್ ಮಾಡುವಂತ ಕೆಲಸ ಕೂಡ ಈ ಆಪರೇಟಿಂಗ್ ಸಿಸ್ಟಮ್ದು ಆಗಿರುತ್ತೆ. ಇನ್ನು ಆಪರೇಟಿಂಗ್ ಸಿಸ್ಟಮ್ ಏನ್ ಮಾಡತ್ತಪ್ಪ ಅಂತಂದ್ರೆ ಪಾಸ್ವರ್ಡ್ ಹಾಕೋದು, ಯೂಸರ್ ಅಕೌಂಟ್ ನ ಕ್ರಿಯೇಟ್ ಮಾಡೋದು ಅಥವಾ ಆಕ್ಸೆಸ್ ಪರ್ಮಿಷನ್ ನ ಕೇಳೋದು, ಮುಂತಾದವುಗಳ ಮೂಲಕ ಸೆಕ್ಯೂರಿಟಿ ಒದಗಿಸಲು ನಮಗೆ ಸಹಾಯ ಮಾಡುತ್ತೆ. ಅಂದ್ರೆ ಯಾವುದೇ ಒಂದು ಸಿಸ್ಟಮ್ಗೆ ಪಾಸ್ವರ್ಡ್ ಹಾಕಿಡ್ಲಿಕ್ಕೆ, ಯೂಸರ್ ಅಕೌಂಟ್ ಮಾಡ್ತೀವಿ, ಆಕ್ಸೆಸ್ ಪರ್ಮಿಷನ್ ಎಲ್ಲ ಕೇಳಕ್ಕೆ, ಯಾವ್ದು ಹೊಸ ಯಾರು ಬಂದು ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ, ಹಾಗೆಲ್ಲ ಒಂದು ಸಿಸ್ಟಮ್ ರೆಡಿ ಆಗಿರುತ್ತಲ್ವಾ, ಅದೆಲ್ಲ ಮಾಡ್ಲಿಕ್ಕೆ ಒಂದು ಸೆಕ್ಯೂರಿಟಿ ಒದಗಿಸಿಕೊಡ್ಲಿಕ್ಕೆ ಹೆಲ್ಪ್ ಮಾಡುವಂತಹದ್ದೇ ಈ OS ಆಪರೇಟಿಂಗ್ ಸಿಸ್ಟಮ್. ಸೊ ಇದು ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್ ಆಗಿ ಈ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಇನ್ನು ಯೂಸರ್ ಇಂಟರ್ಫೇಸ್
ಆರನೆಯ ಒಂದು ಕಾರ್ಯ, ಯೂಸರ್ಗೆ ಕಂಪ್ಯೂಟರ್ನೊಂದಿಗೆ ಕೆಲಸ ಮಾಡಲು ಒಂದು ಇಂಟರ್ಫೇಸ್ ಬೇಕು. ಆಪರೇಟಿಂಗ್ ಸಿಸ್ಟಮ್ ನಮಗೆ ಕಂಪ್ಯೂಟರ್ನೊಂದಿಗೆ ಸುಲಭವಾಗಿ ಕೆಲಸ ಮಾಡಲು ಇಂಟರ್ಫೇಸ್ ಒದಗಿಸಿ ಕೊಡ್ತದೆ. ಅಂದರೆ ಯೂಸರ್ ಕಂಪ್ಯೂಟರ್ನೊಂದಿಗೆ ಕೆಲಸ ಮಾಡ್ತಾ ಇರುವಾಗ ಅವರಿಗೆ ಒಂದು ಲಿಂಕ್ ಇರಬೇಕಲ್ವ, ಯೂಸರ್ಗೆ ಮತ್ತು ಕಂಪ್ಯೂಟರ್ಗೆ. ಆ ಲಿಂಕನ್ನು ಒದಗಿಸುವಂಥ ಕೆಲಸವನ್ನು ಮಾಡುವುದು, ಇಂಟರ್ಫೇಸ್ ಎದುರುಗಡೆ ಮಾಡುವುದು ನಮಗೆ ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ. ಉದಾಹರಣೆಯಲ್ಲಿ ವಿಂಡೋಸ್ನಲ್ಲಿ ನಾವು ಐಕಾನ್ಸ್, ಮೆನೂಸ್, ವಿಂಡೋಸ್ ಬಟನ್ಸ್ ಇವುಗಳೆಲ್ಲವೂ ಏನಿದೆ ಇವೆಲ್ಲವೂ ಕೂಡ ಯೂಸರ್ ಇಂಟರ್ಫೇಸ್ ಆಗಿರುತ್ತೆ. ನಮಗೆ ಕಮ್ಯುನಿಕೇಶನ್ ಕೊಡುತ್ತೆ. ನಾವೇನು ಹೇಳ್ತೀವಿ ಅದನ್ನು ಟೈಪ್ ಮಾಡಿಕೊಂಡು ಸಿಸ್ಟಮ್ಗೆ ಕೊಡುವಾಗ ಒಂದು ಕಮ್ಯುನಿಕೇಶನ್ ಏನು ನಡೆಯುತ್ತಲ್ವ ಅಲ್ಲಿ, ಮೌಸ್, ಮೆನೂಸ್, ವಿಂಡೋಸ್ ಬಟನ್ಸ್ಗಳ ಮುಖಾಂತರ ಅಲ್ಲಿ ಎಲ್ಲ ಒಂದು ಆಪರೇಟಿಂಗ್ ಸಿಸ್ಟಮ್ ಕೆಲಸವನ್ನು ನಿರ್ವಹಿಸುತ್ತೆ. ಇವುಗಳನ್ನೆಲ್ಲ ಬಳಸ್ಕೊಂಡು ಎಲ್ಲವನ್ನು ಬಳಸ್ಕೊಂಡು ಇಷ್ಟೆಲ್ಲವನ್ನ ಕಾರ್ಯಗಳನ್ನು ಮಾಡುವಂತಹದ್ದು OS ನ ಅತಿ ಮುಖ್ಯ ಕೆಲಸ ಆಗಿರುತ್ತೆ. 6 ಪಾಯಿಂಟ್ಗಳು ಆಪರೇಟಿಂಗ್ ಸಿಸ್ಟಮ್ ಅಥವಾ OS ನ ಕಾರ್ಯಗಳಾಗಿರುತ್ತೆ. ಇನ್ನು ಆಪರೇಟಿಂಗ್ ಸಿಸ್ಟಮ್ನ ವಿಧಗಳನ್ನು ನೋಡೋಣ. ಆಪರೇಟಿಂಗ್ ಸಿಸ್ಟಮ್ ವಿಧಗಳು ಯಾವುದಪ್ಪ ಅಂತಂದ್ರೆ, ಒಂದು ಸಿಂಗಲ್ ಯೂಸರ್ ಆಪರೇಟಿಂಗ್ ಸಿಸ್ಟಮ್. ನೀವು ಈಗಲೂ ಕೂಡ ಇದನ್ನ ಪಾಯಿಂಟ್ ಆಗಿ ಬರೀರಿ, ಆಗ ನಿಮಗೆ ತುಂಬಾ ಲೆಂತ್ ಆಗಿ ಕಾಣುತ್ತೆ ಬರೆಯುವುದೆಲ್ಲ, ಅಥವಾ ತುಂಬಾ ಪೇಜ್ಗಳನ್ನು ಫಿಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆಪರೇಟಿಂಗ್ ಸಿಸ್ಟಮ್ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಒಂದು ಸಿಂಗಲ್ ಯೂಸರ್ ಆಪರೇಟಿಂಗ್ ಸಿಸ್ಟಮ್, 2 ಮಲ್ಟಿ ಯೂಸರ್ ಆಪರೇಟಿಂಗ್ ಸಿಸ್ಟಮ್, 3 ಮಲ್ಟಿ ಟಾಸ್ಕಿಂಗ್ ಆಪರೇಟಿಂಗ್ ಸಿಸ್ಟಮ್, 4 ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್. ಇದಿಷ್ಟು ಕೂಡ ಆಪರೇಟಿಂಗ್ ಸಿಸ್ಟಮ್ನ ವಿಧಗಳಾಗಿರುತ್ತೆ. ಈಗ ಸಿಂಗಲ್ ಯೂಸರ್ ಆಪರೇಟಿಂಗ್ ಸಿಸ್ಟಮ್ನ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಒಬ್ಬ ಯೂಸರ್ ಕಂಪ್ಯೂಟರ್ನ ಬಳಸಲು ಅನುಕೂಲವಾಗುವಂಥ ಸಿಸ್ಟಮ್ ಏನಿದೆ ಅದನ್ನ ಸಿಂಗಲ್ ಯೂಸ್ ಆಪರೇಟಿಂಗ್ ಸಿಸ್ಟಮ್ ಅಂತಾರೆ. ಸಿಂಗಲ್ ಯೂಸ್ ಅಂದ್ರೆ ಒಬ್ಬ ಯೂಸ್ ಮಾಡ್ಬೋದು ಒಂದು ಸಮಯಕ್ಕೆ. ಇನ್ನು ಮಲ್ಟಿ ಯೂಸರ್ ಆಪರೇಟಿಂಗ್ ಸಿಸ್ಟಮ್ ಏನಪ್ಪಾ ಅಂತಂದ್ರೆ, ಎರಡನೆಯ ವಿಧ, ಒಂದಕ್ಕಿಂತ ಹೆಚ್ಚು ಯೂಸರ್ನ ಕಂಪ್ಯೂಟರ್ನ ರಿಸೋರ್ಸ್ ಅನ್ನು ಬಳಸಬಹುದಾದ ಆಪರೇಟಿಂಗ್ ಸಿಸ್ಟಮ್. ಅಂದ್ರೆ ಒಂದು ಕಂಪ್ಯೂಟರ್ನ ಹಿಡ್ಕೊಂಡು ಇಬ್ರು ಯೂಸ್ ಮಾಡ್ಕೋಬಹುದು. ಆ ರಿಸೋರ್ಸ್ ಅನ್ನ ಒಂದೇ ಕಂಪ್ಯೂಟರ್ 2 ಜನ ನೋಡಬಹುದು, 2 ಜನ ಕೆಲಸ ಮಾಡಬಹುದಾದಂದು ಒಂದು ಏನು ಪ್ರಕ್ರಿಯೆ ಇರುತ್ತೆ ಅದನ್ನ ಮಲ್ಟಿ ಯೂಸರ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಇದು ಕೂಡ 2ನೇ ವಿಧ ಆಯಿತು. ಇನ್ನು ಮಲ್ಟಿ ಟಾಸ್ಕಿಂಗ್ ಆಪರೇಟಿಂಗ್ ಸಿಸ್ಟಮ್, ಒಂದೇ ಸಮಯದಲ್ಲಿ ಹಲವು ಟಾಸ್ಕ್ ಅಥವಾ ಹಲವು ಪ್ರೋಗ್ರಾಮ್ಗಳನ್ನು ನಡೆಸಲು ಸಹಾಯ ಮಾಡುವಂತ ಏನು ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ ಅದನ್ನ ಮಲ್ಟಿ ಟಾಸ್ಕಿಂಗ್. ಅದರಲ್ಲೇ ಗೊತ್ತಾಗುತ್ತೆ ಮಲ್ಟಿ ಟಾಸ್ಕ್ ಅಂದ್ರೆ ತುಂಬಾ ಕೆಲಸಗಳನ್ನು ಒಂದೇ ಸಲಕ್ಕೆ ಮಾಡುವಂತಹದ್ದು, ಇದನ್ನ ಮಲ್ಟಿ ಟಾಸ್ಕ್ ಅಂತಾರೆ. ಈ ರೀತಿಯಾಗಿ ಮಲ್ಟಿ ಟಾಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅನ್ನುವಂತ ಒಂದು ವಿಧ ಕೂಡ ಇರುತ್ತೆ. ಉದಾಹರಣೆಗೆ, ನಾವು ಡಾಕ್ಯುಮೆಂಟ್ ಟೈಪ್ ಮಾಡುತ್ತಾ ಮ್ಯೂಸಿಕ್ ಕೇಳಬಹುದು. ಒಂದು ಕೆಲಸ ಸಮಯದಲ್ಲಿ 2-3 ಕೆಲಸಗಳನ್ನು ಕೂಡ ಮಾಡ್ಲಿಕ್ಕಾಗತ್ತೆ. ಒಂದು ಡಾಕ್ಯುಮೆಂಟ್ ಟೈಪ್ ಮಾಡ್ತಾ ಇರ್ತೇವೆ, ಅಲ್ಲೇ ಮ್ಯೂಸಿಕ್ ಕೇಳ್ತಾ ಇರ್ತೇವೆ, ಅಲ್ಲಿ ಯಾವುದೋ ಬಂದು ಫೈಲ್ಸ್ ಅನ್ನು ಓಪನ್ ಮಾಡ್ತೇವೆ. ಹೀಗೆ ಒಂದು ಕೆಲಸದ ಸಂದರ್ಭದಲ್ಲಿ ಅನೇಕ ಒಂದು ಕೆಲಸವನ್ನು ಮಾಡಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಇಂತಹ ಒಂದು ಕೂಡ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ. ಇದನ್ನ ಮಲ್ಟಿ ಟಾಸ್ಕಿಂಗ್ ಆಪರೇಟಿಂಗ್ ಸಿಸ್ಟಮ್ ಎಂದು ಕರಿತೇವೆ. ಇದು ಗೊತ್ತಾಯ್ತಲ್ಲ. ಇನ್ನು ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್ 4ನೆಯ ವಿಧ. ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್ ಏನಪ್ಪಾ ಅಂತಂದ್ರೆ, ಇನ್ಪುಟ್ ಬಂದ ತಕ್ಷಣವೇ ಬಹಳ ಕಡಿಮೆ ಸಮಯದಲ್ಲಿ ರೆಸ್ಪಾನ್ಸ್ ನೀಡಬೇಕಾದ ಸಿಸ್ಟಮ್ಗಳಲ್ಲಿ ಬಳಸುವಂತಹ ಒಂದು ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ. ಅಂದ್ರೆ ನಾವೇನು ಇನ್ಪುಟ್ ಕೊಡ್ತೀವಿ, ಏನೋ ಒಂದು ಟೈಪ್ ಅಥವಾ ಏನೋ ಒಂದು ಇನ್ಫಾರ್ಮೇಶನ್ ಕೊಡ್ತೀವಿ ಸಿಸ್ಟಮ್ ಅಲ್ಲಿ ಅಂತ ಕೂಡಲೇ ಅದಕ್ಕೆ ಏನು ರೆಸ್ಪಾನ್ಸ್ ಬೇಕು ಇಮಿಡಿಯೇಟ್ಲಿ ಆಗಿ ರೆಸ್ಪಾನ್ಸ್ ಬರುತ್ತೆ. ಅಂತಹ ಒಂದು ಸಿಸ್ಟಮ್ ವಿಧ ಆಗಿರುತ್ತೆ. ಅದು ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ. ಮತ್ತೆ ಇದನ್ನೆಲ್ಲ ಯೂಸ್ ಮಾಡ್ತಾರೆ ಅಂತ ಹೇಳೋದಾದ್ರೆ, ಇಂಡಸ್ಟ್ರಿಯಲ್ ಕಂಟ್ರೋಲು, ಮೆಡಿಕಲ್ ಇಕ್ವಿಪ್ಮೆಂಟ್, ರೋಬೋಟಿಕ್ಸ್ ತರ ಅಂತಹ ಒಂದು ವಿಶೇಷ ಸಂದರ್ಭಗಳಲ್ಲಿ ಅಥವಾ ವಿಶೇಷವಾದ ಕಡೆಗಳಲ್ಲಿ ಮಾತ್ರ ಈ ಒಂದು ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್ ನ ಯೂಸ್ ಮಾಡ್ತಾರೆ. ಇದಿಷ್ಟು ಕೂಡ ಆಪರೇಟಿಂಗ್ ಸಿಸ್ಟಮ್ ನ ವಿಧಗಳಾಗಿರುತ್ತೆ. ಇನ್ನು ನಾವು ಆಪರೇಟಿಂಗ್ ಸಿಸ್ಟಮ್ ನ ಮಹತ್ವವನ್ನು ತಿಳ್ಕೊಳ್ಳೋಣ, ಪ್ರಾಮುಖ್ಯತೆಯನ್ನು ತಿಳ್ಕೊಳ್ಳೋಣ. ಈಗಾಗಲೇ ನಾವು ಏನು ಕಾರ್ಯಗಳನ್ನ ಬರ್ತಿದೀವಲ್ವಾ, ನೀವು ಅದನ್ನೇ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿಕೊಂಡು ಇಲ್ಲಿರುವಂತಹ ಸ್ವಲ್ಪ ಪಾಯಿಂಟ್ ಗಳನ್ನ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಈಗ ಆಪರೇಟಿಂಗ್ ಸಿಸ್ಟಮ್ ಇಲ್ಲದೆ ಕಂಪ್ಯೂಟರ್ನ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅನ್ನು ಯೂಸ್ ಮಾಡಲಿಕ್ಕೆ, ನಮಗೆ ಸರಿಯಾಗಿ ಬಳಸಲಿಕ್ಕೆ ಅದು ಕಷ್ಟ ಆಗ್ತದೆ ಎನ್ನುವುದನ್ನು ನಾವು ತಿಳ್ಕೊಂಡಿರ್ತೇವೆ. ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ತುಂಬಾ ಮುಖ್ಯ. ಒಂದು ಕಮ್ಯುನಿಕೇಶನ್ ಯೂಸರ್ ಮತ್ತೆ ಕೀಬೋರ್ಡ್ ಇಂದ ಒಂದು ಸ್ಕ್ರೀನ್ ಅಲ್ಲಿ ಒಂದು ಬರಬೇಕಾದ್ರೆ ಕೂಡ ನಮಗೆ ಮಧ್ಯೆ ಕಮ್ಯುನಿಕೇಶನ್ ಅನ್ನ ಕೊಡುವಂತಹದ್ದು ಆಪರೇಟಿಂಗ್ ಸಿಸ್ಟಮ್. ಹಾಗಾಗಿ ಅದಿಲ್ಲ ಅಂದ್ರೆ ಯೂಸ್ ಮಾಡ್ಲಿಕ್ಕೆ ನಮಗೆ ತುಂಬಾ ಕಷ್ಟ ಆಗ್ತದೆ. ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಗಳನ್ನ ಯೂಸ್ ಮಾಡ್ಲಿಕ್ಕೆ ನಮಗೆ ಕಷ್ಟ ಆಗ್ತದೆ ಕಂಪ್ಯೂಟರ್ ಅಲ್ಲಿ. ಇನ್ನು ಆಪರೇಟಿಂಗ್ ಸಿಸ್ಟಮ್ ನ ಮಹತ್ವ ಏನಪ್ಪಾ ಅಂತಂದ್ರೆ, ಇಲ್ಲಿಗೆ ಎಷ್ಟು ಪಾಯಿಂಟ್ಸ್ ಇದೆ ಅಲ್ವಾ, ಅದನ್ನ ನೀವು ಮತ್ತೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಪಾಯಿಂಟ್ ನಿಮ್ಗೆ ನೋಡಿದಾಗಲೇ ಅರ್ಥ ಆಗುತ್ತೆ. ಈಸಿಯಾಗಿ ನೀವೇ ಆಗಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಕೂಡ ಹೋಗ್ಬೋದು ಸ್ನೇಹಿತರೆ. ಕಂಪ್ಯೂಟರ್ ಅನ್ನ ಬಳಸಲು ಈ ಆಪರೇಟಿಂಗ್ ಸಿಸ್ಟಮ್ ಅನ್ನುವಂತಹದ್ದು ಹೆಲ್ಪ್ ಮಾಡುತ್ತೆ, ಸಹಾಯ ಆಗುತ್ತೆ. ಇನ್ನು ಇದರ ಮಹತ್ವ ಅಥವಾ ಪ್ರಾಮುಖ್ಯತೆ ಎಲ್ಲ ಒಂದೇ ಆಗಿರುತ್ತೆ, ಹಂಗೆ ಬರೀರಿ. ಇನ್ನು ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ನಡುವೆ ಸಂಪರ್ಕ ಕಲ್ಪಿಸುತ್ತೆ ಈ ಒಂದು ಆಪರೇಟಿಂಗ್ ಸಿಸ್ಟಮ್. ಇನ್ನು ಫೈಲ್ ಮತ್ತೆ ಫೋಲ್ಡರ್ಸ್ ಗಳನ್ನ ನಿರ್ವಹಿಸುತ್ತೆ ಆಪರೇಟಿಂಗ್ ಸಿಸ್ಟಮ್. ಮೆಮೊರಿಯನ್ನು ನಿರ್ವಹಿಸುತ್ತದೆ ಆಪರೇಟಿಂಗ್ ಸಿಸ್ಟಮ್. ಮತ್ತೆ ಪ್ರೋಗ್ರಾಮ್ಗಳನ್ನು ನಡೆಸ್ತದೆ, ಡಿವೈಸ್ ಗಳನ್ನ ನಿಯಂತ್ರಿಸ್ತದೆ, ಹಾಗೆ ಸೆಕ್ಯೂರಿಟಿಯನ್ನು ಒದಗಿಸಲು ಕೂಡ ಸಹಾಯ ಮಾಡುವಂಥದ್ದು ಆಪರೇಟಿಂಗ್ ಸಿಸ್ಟಮ್ ನ ಮಹತ್ವವಾಗಿರ್ತದೆ. ಇದೆಲ್ಲ ಕೆಲಸಗಳು ಕೂಡ ಮಹತ್ವ ಆಗಿರ್ತದೆ
ಇದೆಲ್ಲವನ್ನ ಮಾಡುವಂಥದ್ದು ಆಪರೇಟಿಂಗ್ ಸಿಸ್ಟಮ್ ಕೆಲಸ ಆಗಿರುತ್ತೆ. ಆದ್ದರಿಂದ ಆಪರೇಟಿಂಗ್ ಸಿಸ್ಟಮ್ ಅನ್ನು ಕಂಪ್ಯೂಟರ್ನ ಮುಖ್ಯ ಸಿಸ್ಟಮ್ ಸಾಫ್ಟ್ವೇರ್ ಎಂದು ಕರೀತಾರಂತೆ. ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಎಂದು ಇದು ಕಂಪ್ಯೂಟರ್ನ ಒಂದು ಮುಖ್ಯ ಸಿಸ್ಟಮ್ ಸಾಫ್ಟ್ವೇರ್ ಆಗಿ ಕೆಲಸ ಮಾಡ್ತದೆ, ಅಥವಾ ಇದನ್ನ ಮುಖ್ಯ ಸಾಫ್ಟ್ವೇರ್ ಅಂತ ಹೇಳಿ ಕೂಡ ಕರೀತಾರೆ. ಒಂದು ಸರಳವಾದ ಉದಾಹರಣೆಯ ಮುಖಾಂತರ ನಾವು ಈ ಒಂದು ಆಪರೇಟಿಂಗ್ ಸಿಸ್ಟಮ್ನ ನಿಮಗೆ ಹೇಳೋದಾದ್ರೆ, ಒಂದು ಮ್ಯಾನೇಜರ್ಗೆ ನಾವು ಇದನ್ನು ಹೋಲಿಸ್ಬೋದು. ಒಂದು ಆಫೀಸ್ನಲ್ಲಿ ಒಬ್ಬ ಮ್ಯಾನೇಜರ್ ಅನ್ನುವಂಥವ್ರು ಏನೆಲ್ಲ ಕೆಲಸ ಮಾಡ್ತಾರೆ, ಹೇಗೆ ಎಲ್ಲವನ್ನ ನಿರ್ವಹಿಸ್ತಾರೆ, ಅಥವಾ ಯಾರು ಯಾವ ಕೆಲಸ ಮಾಡಬೇಕು, ಹೇಗೆ ಮಾಡಬೇಕು, ಮೊದಲು ಹೇಗೆ ಮಾಡಬೇಕು, ಯಾರಿಗೆ ಕೆಲಸ ಕೊಡಬೇಕು, ಯಾರು ರಿಸೋರ್ಸ್ ಮಾಡಬೇಕು, ಇದೆಲ್ಲವನ್ನ ನೋಡ್ಕೊಳ್ಳೋ ಕೆಲಸ ಮ್ಯಾನೇಜರ್ದಾಗಿರುತ್ತಲ್ವ ಒಂದು ಕಂಪನಿಯಲ್ಲಿ, ಅಥವಾ ಅವರೊಂದು ಲೀಡರ್ ಥರ ಆಗಿರ್ತಾರೆ. ಹಾಗೇನೆ ಕಂಪ್ಯೂಟರಲ್ಲಿ ಯಾರು ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು, ಹೇಗೆ ಮಾಡಬೇಕು, ಪ್ರೋಗ್ರಾಮ್ಗಳನ್ನು ಯಾರು ನಿರ್ವಹಿಸಬೇಕು, ಮೆಮೊರಿಯನ್ನು ಹೇಗೆ ನಿರ್ವಹಿಸ್ತದೆ, ಫೈಲ್ಸ್ಗಳನ್ನು ನಿರ್ವಹಿಸುವುದು, ಹಾರ್ಡ್ವೇರ್ ಡಿವೈಸ್ಗಳನ್ನು ನಿಯಂತ್ರಿಸುವುದು, ಅಥವಾ ಯೂಸರ್ಗೆ ಕಂಪ್ಯೂಟರ್ನ ಬಳಸಲು ಸಹಾಯ ಮಾಡೋದು, ಇದೆಲ್ಲ ಕೆಲಸವನ್ನ ಮಾಡೋದು OS ಆಗಿರುತ್ತೆ. ಹೀಗಾಗಿ ಆಪರೇಟಿಂಗ್ ಸಿಸ್ಟಮ್ನ ಕಂಪ್ಯೂಟರ್ ಒಂದು ಮ್ಯಾನೇಜರ್ ತರ ಕೆಲಸ ಮಾಡ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಈ ಒಂದು ಎಕ್ಸಾಂಪಲ್ ನಿಮಗೆ ನೆನ್ಪಿಟ್ಕೊಳ್ಳಿಕ್ಕೋಸ್ಕರ ಮಾತ್ರ, ಅಥವಾ ನೀವು ಇದನ್ನ ಎಕ್ಸಾಮ್ ಅಲ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡಬಹುದು. ಇದಿಷ್ಟು ಕೂಡ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ವಿಧಗಳಾಗಿರುತ್ತೆ, ಮತ್ತೆ ಅದರ ಒಂದು ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಈಗ ನಾವೇನೆಲ್ಲ ಕಲ್ತಿದ್ವಿ ಅಂತ ಒಂದು ರೌಂಡ್ ರಿವಿಷನ್ ಮಾಡೋದಾದ್ರೆ, ದಯವಿಟ್ಟು ಈ ರಿವಿಷನ್ ಏನು ಪಾರ್ಟ್ ಇದೆ, ಇದಿಷ್ಟು ಪಾರ್ಟ್ ಏನಿದೆ, ಇದು ಜಸ್ಟ್ ನಾನು ನಿಮಗೆ ರೀಕಾಲ್ ಮಾಡಿದಕ್ಕೋಸ್ಕರ ಒಂದು ಟೈಪ್ ಮಾಡ್ಕೊಂಡು ಪ್ರಿಂಟ್ ತೆಗೆದಿರೋದಷ್ಟೇ. ನೀವು ಇದನ್ನ ಎಕ್ಸಾಮ್ಗೆ ಬರಿಬೇಡಿ. ಈಗಾಗಲೇ ನಾನು ಏನೆಲ್ಲ ಹೇಳಿದ್ದೀನಿ ಅದೇ ಇಲ್ಲಿರುವುದು ರಿಪೀಟೆಡ್ ಆಗಿ. ಸೊ ನಾನು ಜಸ್ಟ್ ಡೀಟೇಲ್ ಆಗಿ ಒಂದು ರಿವಿಷನ್ ಟೈಪ್ ಹೇಳೋದು. ನಾವೀಗ ಏನು ಕಲ್ತ್ಕೊಂಡ್ವಿ ಅಂದ್ರೆ, ಮೊದಲು ಆಪರೇಟಿಂಗ್ ಸಿಸ್ಟಮ್ ಎಂದ್ರೇನು ಅಂತ ಕಲ್ತ್ಕೊಂಡ್ವಿ. ಯೂಸರ್ ಮತ್ತೆ ಕಂಪ್ಯೂಟರ್ ಹಾರ್ಡ್ವೇರ್ ನಡುವಿನ ಸಂಪರ್ಕವನ್ನು ಕಲಿಸುವಂತ ಮುಖ್ಯ ಸಿಸ್ಟಮ್ ಸಾಫ್ಟ್ವೇರ್ ಆಗಿರುತ್ತೆ OS ಅಂದ್ರೆ, ಅಥವಾ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ. ಉದಾಹರಣೆಗೆ ವಿಂಡೋಸು, ಲಿನಕ್ಸು, ಮ್ಯಾಕ್ OS ಮತ್ತೆ ಆಂಡ್ರಾಯ್ಡ್ ಮತ್ತೆ iOS ಇದೆಲ್ಲವೂ ಕೂಡ. ಇದರಲ್ಲಿ ಕಂಪ್ಯೂಟರ್ಲಿ ಯೂಸ್ ಮಾಡುವಂಥ ವಿಂಡೋಸು, ಲಿನಕ್ಸ್, ಮ್ಯಾಕ್ OS ಅಂತ ಇದೆ, ಅದೆಲ್ಲವೂ ಕಂಪ್ಯೂಟರ್ಲಿ ಯೂಸ್ ಆಗುವಂತಹದ್ದು. ಇನ್ನು ನಮ್ಮ ಫೋನ್ಗಳಲ್ಲಿ ಇರುವಂಥದ್ದು, ಮೊಬೈಲ್ಗಳಲ್ಲಿ ಆಂಡ್ರಾಯ್ಡ್ ಮತ್ತೆ iOS ಗಳೆಲ್ಲ ಯೂಸ್ ಆಗುತ್ತೆ. ಇವು ಫೋನ್ನ ಆಪರೇಟಿಂಗ್ ಸಿಸ್ಟಮ್ ಯಾವ್ದಪ್ಪ ಅಂತ ಕೇಳಿದ್ರೆ iOS ಮತ್ತೆ ಆಂಡ್ರಾಯ್ಡ್ಗಳಂತ ನೀವು ಎಕ್ಸಾಂಪಲ್ ಅನ್ನ ಕೊಡಬಹುದು. ಇದು ಒಂದು ಉದಾಹರಣೆ ಆಗಿರುತ್ತೆ ಆಪರೇಟಿಂಗ್ ಸಿಸ್ಟಮ್ಗೆ. ಇನ್ನು ಅದರ ಕಾರ್ಯಗಳು ಯಾವ್ದಪ್ಪ ಅಂತಂದ್ರೆ, ಫಸ್ಟಿಗೆ ನೀವು ಇದೇ ತರ ಪಾಯಿಂಟ್ ಬರೀರಿ, ಮತ್ತೆ ಆ ಪಾಯಿಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಈಗಾಗಲೇ ನಾ ಪಾಯಿಂಟ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕಾರ್ಯಗಳು ಯಾವ್ದಪ್ಪ ಅಂತಂದ್ರೆ, ಪ್ರೋಸೆಸ್ ಮ್ಯಾನೇಜ್ಮೆಂಟ್, ಮೆಮೊರಿ ಮ್ಯಾನೇಜ್ಮೆಂಟ್, ಫೈಲ್ ಮ್ಯಾನೇಜ್ಮೆಂಟ್, ಡಿವೈಸ್ ಮ್ಯಾನೇಜ್ಮೆಂಟ್ ಅಂಡ್ ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್, ಮತ್ತೊಂದು ಯೂಸರ್ ಇಂಟರ್ಫೇಸ್. ಇದಿಷ್ಟು ಕೂಡ ಏನು ಆಪರೇಟಿಂಗ್ ಸಿಸ್ಟಮ್ನ ಕೆಲಸಗಳಾಗಿರ್ತವೆ, ಕಾರ್ಯಗಳಾಗಿರುತ್ತವೆ. ಇನ್ನು ಕನ್ಕ್ಲೂಷನ್ ಹೇಳೋದಾದ್ರೆ, ಆಪರೇಟಿಂಗ್ ಸಿಸ್ಟಮ್ ಕಂಪ್ಯೂಟರ್ನ ಅತಿ ಮುಖ್ಯವಾದ ಸಾಫ್ಟ್ವೇರ್ ಸಿಸ್ಟಮ್ಗಳಲ್ಲಿ ಒಂದಾಗಿರ್ತದೆ. ಅಂದರೆ ಕಂಪ್ಯೂಟರ್ಗೆ ಬೇಕಾಗಿರುವಂಥ ತುಂಬ ಸಾಫ್ಟ್ವೇರ್ಗಳು ಕಂಪ್ಯೂಟರಲ್ಲಿ ಇರುತ್ತೆ. ಅದರಲ್ಲಿ ಆಪರೇಟಿಂಗ್ ಸಿಸ್ಟಮ್ ಅನ್ನುವಂಥದ್ದು ಏನಿದೆ, ಇದು ತುಂಬ ಮುಖ್ಯವಾಗಿರುತ್ತೆ ಎನ್ನುವುದನ್ನು ನಾವಿಲ್ಲಿ ಕನ್ಕ್ಲೂಷನಲ್ಲಿ ಹೇಳ್ಬೋದು. ನಾವು ಕಂಪ್ಯೂಟರ್ ಅಥವಾ ಮೊಬೈಲ್ ಬಳಸುವಾಗ ನಮ್ಮ ಕೆಲಸಗಳನ್ನು ಸುಲಭವಾಗಿ ಮಾಡಲು ಆಪರೇಟಿಂಗ್ ಸಿಸ್ಟಮ್ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಿರ್ತದೆ. ನಾವು ಈಗ ಮೊಬೈಲ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ, ಏನು ಪ್ರತಿಯೊಂದು ಕೆಲಸ ನಡೆಯುವಾಗಲೂ ಕೂಡ ಅಲ್ಲಿ ಹಿನ್ನೆಲೆಯಲ್ಲಿ ಒಂದು ವರ್ಕ್ ನಡೀತಾ ಇರಬೇಕಾದ್ರಲ್ಲಿ ಒಂದು ಕಾರಣರಾಗಿರುವಂಥದ್ದು ಈ ಆಪರೇಟಿಂಗ್ ಸಿಸ್ಟಮ್ ಅನ್ನುವಂಥದ್ದು. ನಾವೇನು ಟೈಪ್ ಮಾಡ್ತೀವಿ ಅಥವಾ ಯಾವ ನಿರ್ದೇಶನಗಳನ್ನ ಕೊಡ್ತೀವಿ ಅದನ್ನೆಲ್ಲ ಕಾರ್ಯರೂಪಕ್ಕೆ ತರುವಲ್ಲಿ ಹೆಲ್ಪ್ ಮಾಡುವಂತಹ ಒಂದು ವ್ಯವಸ್ಥೆ ನಡೀತಾ ಇರುವುದು ಆಪರೇಟಿಂಗ್ ಸಿಸ್ಟಮ್ ಮುಖಾಂತರ ಆಗಿರುತ್ತದೆ. ನಾವು ಕೀಬೋರ್ಡ್ ಅಲ್ಲಿ ಟೈಪ್ ಮಾಡೋದು, ಫೈಲ್ ಸೇವ್ ಮಾಡೋದು, ಅಪ್ಲಿಕೇಶನ್ ಓಪನ್ ಮಾಡೋದು, ಪ್ರಿಂಟರ್ ಬಳಸೋದು, ಫೋಟೋಸ್ ಮತ್ತೆ ವಿಡಿಯೋಗಳನ್ನು ಮ್ಯಾನೇಜ್ ಮಾಡೋದು, ಇವೆಲ್ಲದರಲ್ಲಿಯೂ ಆಪರೇಟಿಂಗ್ ಸಿಸ್ಟಮ್ ಪ್ರಮುಖ ಕಾರ್ಯ ವಹಿಸ್ತಾ ಇರ್ತದೆ. ಇದೊಂದು ಇಂಪಾರ್ಟೆಂಟ್ ಆದ ಕೆಲಸ ಆಗಿರುತ್ತೆ. ಇದನ್ನೆಲ್ಲ ನಾನೀಗ ನಿಮ್ಗೆ ಏನು ಹೇಳಿದ್ದೀನಿ ಅದನ್ನೆಲ್ಲ ಒಂದು ಸ್ವಲ್ಪ ಸಣ್ಣ ಸಣ್ಣ ಪಾಯಿಂಟ್ ಅನ್ನು ನೀವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ, ಅದಕ್ಕೆ ಒಂದೊಂದು ವರ್ಡ್ಗೆ ಅಥವಾ ಒಂದೊಂದು ಪ್ಯಾರಾಗ್ರಾಫ್ಗೆ ನೀವು ರಿಪೀಟ್ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ಬೇಕು. ಆಗ ನಿಮಗೆ ಒಂದು ಮಾರ್ಕ್ಸ್ ತೆಗಿಲಿಕ್ಕೆ ತುಂಬಾ ಸಹಾಯ ಆಗ್ತದೆ. ಇದೆಲ್ಲವೂ ಆದ್ದರಿಂದ ಆಪರೇಟಿಂಗ್ ಸಿಸ್ಟಮ್ ಇಸ್ ದ ಇಂಟರ್ಫೇಸ್ ಬಿಟ್ವೀನ್ ದ ಯೂಸರ್ ಅಂಡ್ ದ ಕಂಪ್ಯೂಟರ್ ಹಾರ್ಡ್ವೇರ್ ಅಂತ ಹೇಳ್ತಾರೆ. ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಏನಿದೆ ಇದು ಒಂದು ಇಂಟರ್ಫೇಸ್ ಆಗಿ ಅಥವಾ ಒಂದು ಸಂಪರ್ಕ ಸೇತುವೆಯಾಗಿ ಕಂಪ್ಯೂಟರ್ ಮತ್ತೆ ಯೂಸರ್ಗಳ ನಡುವೆ ಒಂದು ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡುವುದು ಯಾವ್ದಪ್ಪ ಅಂತಂದ್ರೆ ಅದು ಆಪರೇಟಿಂಗ್ ಸಿಸ್ಟಮ್ ಎನ್ನುವುದನ್ನ ನಾವು ನೆನ್ಪಿಟ್ಕೋಬೇಕು. ಇನ್ನು ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಸಿಸ್ಟಮ್ ಸಾಫ್ಟ್ವೇರ್. ಅದು ಆಪರೇಟಿಂಗ್ ಸಿಸ್ಟಮ್ ಅಂತಂದ್ರೆ ಅದೊಂದು ಅತಿ ಮುಖ್ಯವಾದ ಸಿಸ್ಟಮ್ ಸಾಫ್ಟ್ವೇರ್ ಆಗಿರುತ್ತೆ. OS ನ ಕಾರ್ಯಗಳು ಯಾವುದೆಲ್ಲ ಅಂತಂದ್ರೆ, ಪ್ರೋಸೆಸ್ ಮಾಡೋದು, ಮೆಮೊರಿ ಮಾಡೋದು, ನೆನ್ಪಿಟ್ಕೊಳ್ಳೋದು, ಫೈಲ್ನ ಸೇವ್ ಮಾಡೋದು, ಫೈಲ್ನ ಸೆಕ್ಯೂರ್ ಆಗಿಡೋದು, ಡಿವೈಸ್ ನೋಡ್ಕೊಳ್ಳೋದು, ಸೆಕ್ಯೂರಿಟಿ ಮಾಡೋದು, ಯೂಸರ್ ಇಂಟರ್ಫೇಸ್, ಇದೆಲ್ಲವೂ ಕೂಡ OS ನ ಕೆಲಸಗಳಾಗಿರುತ್ತೆ. ಈಗ ನೀವು ಈ ಬುಕ್ಕಲ್ಲಿ ಇದ್ದ ಹಾಗೆ ಕೂಡ ಬರಿಬಹುದು. ಈಗ ಬುಕ್ಕಲ್ಲಿ ಇದ್ದದ್ದು ಮತ್ತೆ ನಾನೀಗ ಮಾಡಿದ ಕ್ಲಾಸ್ ಎಲ್ಲವೂ ಕೂಡ ಒಂದೇ ಆಗಿರುತ್ತೆ ಸ್ನೇಹಿತರೆ. ಇದರಲ್ಲಿ ಏನಿದೆ, ಈಗಾಗಲೇ ರಿಯಲ್ ಟೈಮ್ OS ನಾನು ಏನು ಹೇಳಿದ್ದೀನಿ ಅದ್ರದ್ದು ವಿಧಗಳಲ್ಲಿ ಬರ್ತದಲ್ವ, ರಿಯಲ್ ಟೈಮ್ OS,
ಎಲ್ಲವೂ ಇದು ನಿಮಗೆ ಓದುವಾಗ ಅಥವಾ ನೀವು ಇಲ್ಲಿರುವಂತಹ ವರ್ಡ್ಗಳೇನಿದೆ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ತೀರಾ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ನಮ್ಗೆ ಇದನ್ನೆಲ್ಲ ಓದಿ ಅರ್ಥ ಮಾಡ್ಕೊಂಡು ಕೂಡ ನಾವು ಕೇಳದೇ ಇರುವಂತ ಅಥವಾ ದಿನನಿತ್ಯ ಬಳಕೆ ಮಾಡದ ಒಂದು ಪದಗಳೆಲ್ಲ ಇಲ್ಲಿರುವುದರಿಂದ ನಮ್ಗೆ ಇದೊಂದು FC ಅಲ್ಲಿ ಬರುವಂತ ಪಠ್ಯಭಾಗಗಳೆಲ್ಲ ತುಂಬಾ ಡಿಫಿಕಲ್ಟ್ ಅಂತ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ನಮ್ಗೆ ಈಸಿ ಆಗ್ಲಿ ಅಥವಾ ನಾವು ನಮ್ಮ ಡೈಲಿ ಲ್ಯಾಂಗ್ವೇಜ್ ಏನಿದೆ ನಾವು ಮಾತಾಡುವಂತ ಒಂದು ಈಸಿ ವೇ ಕನ್ನಡದಲ್ಲಿ ನಾನು ಇದನ್ನ ಕ್ಲಾಸ್ ಮಾಡಿ ನಿಮ್ಗೆ ಹಾಕಿದ್ದೀನಿ. ಈ ಪಠ್ಯಭಾಗದಲ್ಲಿ ಏನಿದೆ ಅದೇ ಟಾಪಿಕ್ ನಾನು ಇವಾಗ ನಿಮ್ಗೆ ಕ್ಲಾಸ್ ತಗೊಂಡಿರೋದು, ಆಯ್ತಾ. ಹಾಗಾಗಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ನ ಈ ವಿಡಿಯೋ ನಿಮ್ಗೆ ಎಲ್ಲಾದ್ರೂ ಇಷ್ಟ ಆದರೆ ದಯವಿಟ್ಟು ನನಗೆ ಲೈಕ್ ಕೊಡಿ ಅಥವಾ ಕಮೆಂಟ್ ಮೂಲಕ ತಿಳಿಸಿ. ಸೊ ದ್ಯಾಟ್ ನಿಮ್ಗೆ ಇದು ಅರ್ಥ ಆಗಿದೆ ಅಥವಾ ಈ ವಿಡಿಯೋ ನಿಮ್ಗೆ ಅನುಕೂಲ ಆಗಿದೆ ಅನ್ನೋದಾದ್ರೆ ನಂತರ ನಾನು ಈ FC ಅಲ್ಲಿ ಬರುವಂತಹ ಬೇರೆ ಚಾಪ್ಟರ್ಗಳನ್ನು ಕೂಡ ಮಾಡಬಹುದು ನಿಮ್ಗೆ ಕ್ಲಾಸನ್ನ. ಹಾಗೇನೆ ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಈ ಚಾಪ್ಟರ್ ಇಷ್ಟ ಆದ್ರೆ ಈ ಒಂದು ವಿಡಿಯೋ ನಿಮ್ಗೆ ಬೇಕಿದ್ದಲ್ಲಿ, ಈ ಒಂದು ಕ್ಲಾಸ್ ನಿಮ್ಗೆ ಬೇಕಿದ್ದಲ್ಲಿ ನಾನು ಈ ಒಂದು ಏನು ನಿಮ್ಗೆ ಕ್ಲಾಸ್ ಮಾಡಿದ್ದೀನಿ ಈ ಒಂದು ವಿಷಯವನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ದಯವಿಟ್ಟು ಆ ಡಿಸ್ಕ್ರಿಪ್ಷನ್ ನೋಡ್ಕೊಂಡು ಅದನ್ನ ಒಂದ್ ಕಡೆ ಬರ್ಕೊಂಡು ಕೂಡ ನೀವು ಎಕ್ಸಾಮ್ ಅಲ್ಲಿ ಇದನ್ನ ಬರಿಬಹುದು. ಮತ್ತೆ ಅವ್ರು ಎಷ್ಟು ಕ್ವಶನ್ಗೆ ಕೇಳ್ಬೋದು, 10 or 15 ಮಾರ್ಕ್ಸ್ಗೆಲ್ಲ ಒಮ್ಮೊಮ್ಮೆ ಕೇಳೋ ಸಾಧ್ಯತೆ ಇದ್ದಾಗ ನೀವು ಏನು ಈ ಆನ್ಸರ್ ಬರೀತೀರಾ ಇದನ್ನ ತುಂಬಾ ಡಿಟೇಲ್ ಆಗಿ ಬರೀತಾ ಹೋಗ್ಬೇಕಾಗತ್ತೆ ಸ್ನೇಹಿತರೆ. ಮೊದಲು ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಏನು ಅಂತ ಬರಿಬೇಕು, ಅದನ್ನ ಡಿಟೇಲ್ ಆಗಿ ಬರೀರಿ. ಆಮೇಲೆ ಕ್ಲಾಸ್ ಅದರ ಏನು ಆಪರೇಟಿಂಗ್ ಸಿಸ್ಟಮ್ ಉದಾಹರಣೆಗಳನ್ನ ಬರೀರಿ, ಆಮೇಲೆ ಕಾರ್ಯಗಳನ್ನ ಬರೀರಿ, ಆಮೇಲೆ ವಿಧಗಳನ್ನ ಬರೀರಿ, ಆಮೇಲೆ ಓವರ್ ಆಲ್ ಒಂದು ಸಾರಾಂಶವನ್ನ ಬರೀರಿ. ಮತ್ತೆ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ನಿಮ್ಗೆ ಏನೇನು ಗೊತ್ತು, ಈಗ ನಾನೇನು ಹೇಳಿದ್ದೀನಲ್ವಾ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಇನ್ನೇನೆಲ್ಲ ಗೊತ್ತಿದೆ ಅದನ್ನ ಸ್ವಲ್ಪನೇ ಎಕ್ಸ್ಪ್ಲೇನ್ ಜಾಸ್ತಿಯಾಗಿ ಕೊಡ್ತಾ ಹೋಗಿ. ಅವ್ರು ಎಷ್ಟು ಮಾರ್ಕಿಗೆ ಕೊಟ್ಟಿದ್ದಾರೆ ಆ ಮಾರ್ಕಿಗೆ ಅನುಸಾರವಾಗಿ ನೀವು ಬರೀರಿ. 5 ಮಾರ್ಕಿಗೆ 15 ಮಾರ್ಕ್ ಅಷ್ಟೆಲ್ಲ ಬರೀಲಿಕ್ಕೆ ಹೋಗಬೇಡಿ. ಎಷ್ಟು ಮಾರ್ಕ್ ಅಂತ ಫಸ್ಟ್ ನೋಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಆಮೇಲೆ ಬರೀರಿ. ಸೊ ಈ ವಿಡಿಯೋದ ಬಗ್ಗೆ ಏನಾದರೂ ಅಭಿಪ್ರಾಯಗಳಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.